ಈಗ ಸಾಲು ಪ್ರತಿಭಟನೆಗಳು ನಡೀತಾ ಇದ್ದಾವೆ, ಆದರೆ ಅವ್ರಿಗೆ ಯಾರಿಗೂ ಇನ್ನೂ ನ್ಯಾಯನೇ ಸಿಗ್ತಾ ಇಲ್ಲ ಸರ್. ಕಳೆದ ಕಬ್ಬು ಬೆಳೆಗಾರರು ಕಾರ್ಮಿಕರಿಗೆ ಅವರು ಕೂಡ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಸರ್, ಲೇಬರ್ ಮಾಡಬೇಕಂತ ಹೇಳಿ. ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮ್ಮ ಈ ದೇಶದ ಸಂವಿಧಾನದಲ್ಲಿ ಎಲ್ಲರ ಹಕ್ಕಿದೆ. ಆಮೇಲೆ ಬೆಳಗಾಂ ಸೆಷನ್ನಲ್ಲಿ ಎಷ್ಟು ಜನ ಪ್ರತಿಭಟನೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನನಗೆ ಗೌರವ ಇದೆ. ಆಮೇಲೆ ಎಲ್ಲ ಪ್ರತಿಭಟನೆಗೆ ಎಲ್ಲ ಇಲಾಖೆಯ ಮಿನಿಸ್ಟ್ರುಗಳು ಹೋಗ್ತಾ ಇದ್ದಾರೆ. ಎಲ್ಲ ಸರ್ಕಾರ ವತಿಯಿಂದ ಪ್ರತಿಯೊಬ್ಬ ಮಿನಿಸ್ಟ್ರು ಕೂಡ ಎಲ್ಲ ಯಾರ್ಯಾರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಯಾರು ಪ್ರತಿಭಟನೆ ಮಾಡ್ತಾಯಿದ್ದಾರೆ, ಪ್ರತಿ ಕ್ಯಾಂಪಿಗೆ ಹೋಗ್ಬಿಟ್ಟು ಅವ್ರ ಅವಾರ್ಡ್ಗಳನ್ನ ಸ್ವೀಕಾರ ಮಾಡಿದ್ದೀವಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇ ರೀತಿಯಾದಂಥ ವ್ಯವಸ್ಥೆ ಇದನ್ನೇ ಮುಂದೆನೂ ಇರ್ತದೆ. ಯಾಕಂದರೆ ಪ್ರತಿಭಟನೆ ಮಾಡಿದ ತಕ್ಷಣ ಸರ್ಕಾರ ಇಮಿಡಿಯೇಟಾಗಿ ಅವ್ರಿಗೆ ನಾವು ಕೆಲವು ಸಂದರ್ಭದಲ್ಲಿ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ. ಕೆಲವು ಸಂದರ್ಭದಲ್ಲಿ ಯಾವ್ದು ಪ್ರಮುಖವಾದಂಥ ಡಿಮ್ಯಾಂಡ್ಗಳೇನಿರ್ತದೆ ಅದಕ್ಕೆ ಇಲಾಖೆವಾರು ನಮ್ಮ ಸರ್ಕಾರ ವತಿಯಿಂದ ಅವರಿಗೆ ಏನು ಆಗಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸ ಸರ್ಕಾರ ಇಲಾಖೆ ಎರಡೂ ಮಾಡುತ್ತೆ ಅಂತ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ. ಸರ್, ಕಬ್ಬು ಕಟಾವು ಮಾಡ್ತಾ ಇದ್ದಾರೆ ಕಾರ್ಮಿಕರಿದ್ದಾರೆ, ಅವ್ರಿಗೆ ಏನಾದರೂ ನಿಮ್ಮ ಇಲಾಖೆಯಿಂದ ಕಾರ್ಡ್ ಕೊಡುವ ವ್ಯವಸ್ಥೆ ಆಗ್ಬೋದು, ಒಂದು ವಿಶೇಷ ಯೋಜನೆ ಜಾರಿ ಆಗ್ಬೋದು ಸರ್? ನೋಡಿ, ಇದೆಲ್ಲ ಡಿಮಾಂಡ್ ಕರೆಕ್ಟಾಗಿದೆ. ಇದನ್ನು ಜಸ್ಟಿಫಿಕೇಷನ್ ಯಾಕಂದ್ರೆ ನಮ್ಮ ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಇವತ್ತು ಇನ್ನಾದರೂ ಸುಮಾರು 1,70,00,000 ಜನ ಅನ್ಆರ್ಗನೈಸ್ ಬೋರ್ಡ್ನಲ್ಲಿದ್ದಾರೆ. ಸೊ ಅನ್ಆರ್ಗನೈಸ್ ಅಂದರೆ ಎಲ್ಲರೂ ಬಂದರು, ಕಬ್ಬು ಕಟಾವು ಮಾಡೋರು ಕೂಡ ಅನ್ಆರ್ಗನೈಸ್ಡ್ ಬಂದರು. ಈಗ ನಾವು ಅದರಲ್ಲಿ 25 ಸೆಕ್ಟರ್ಗಳನ್ನ ಹುಡುಕ್ಬಿಟ್ಟು ಯಾರ್ಯಾರು ಪ್ರಮುಖವಾಗಿ ಸಣ್ಣ ವ್ಯವಹಾರಗಳನ್ನ ಮಾಡ್ತಾರೆ ಅಂಥವ್ರನ್ನ ಹುಡುಕ್ಬಿಟ್ಟು ಇವತ್ತು ಸುಮಾರು 25 ಸೆಕ್ಟರ್ಗಳಿಗೆ ನಾವು ಇವತ್ತು ಸೋಷಲ್ ಸೆಕ್ಯೂರಿಟಿ ಕಾರ್ಡನ್ನು ಕೊಡ್ತಾ ಇದ್ದೀವಿ. ನಾವು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಸ್ವಲ್ಪ ದುಡ್ಡನ್ನು ಕೇಳಿದ್ದೇವೆ. ಆ ದುಡ್ಡು ನಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಿಕ್ಕರೆ ಸಂಪೂರ್ಣವಾಗಿ ಅನ್ಆರ್ಗನೈಸ್ ಬೋರ್ಡಿಗೆ ಎಲ್ಲರಿಗೆ ಸೋಷಲ್ ಸೆಕ್ಯೂರಿಟಿ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡ್ಬೋದು. ಸೊ ಇದು ಅವರ ಡಿಮಾಂಡ್ ಏನಿದೆ ಸರಿ ಇದೆ, ಆದರೆ ನಮಗೆ ಇನ್ನೂ ಕಾಲಾವಕಾಶನೂ ಬೇಕು, ಇನ್ನು ಟೈಮು ಬೇಕಾಗುತ್ತೆ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ನಡೀತಾ ಇದೆ ಅಲ್ಲ, ನಿನ್ನೆ ಅಷ್ಟೇ ಇಡೀ ದಿನ ಕೋಲಾಹಲ ಆಯಿತು. ಚರ್ಚೆ ಯಾವಾಗ ಮಾಡೋದು ಸರ್? 2 ದಿನ ಮಾತ್ರ ಬಾಕಿ ಇದೆ. ಅದೇ ಈಗ ಅವರು BJPಯವರು ಯಾವಾಗ ಇದನ್ನ ತೊಗೊಳ್ತಾರೆ, ಅವ್ರು ಬರೆದು ಕೊಡಬೇಕಲ್ವ? ಅಲ್ಲಿ ಯಾರು ಬರೆದು ಕೊಡಬೇಕೆಲ್ಲ, ಯಾವ ಸಮಯದಲ್ಲಿ ಏನಾಗಬೇಕಂತ ಯಾರು ಬರೆದು ಕೊಡ್ತಾರೆ? ಯಾರು ಬರೆದು ಕೊಡಬೇಕು? 2 ರಿಂದ 3 ನಾನು ಕೇಳ್ತಿರೋದೇನು ಸರ್, ಚರ್ಚೆ ಈಗ ಅದನ್ನೇ ಅವರಿಗೆ ಮಾತಾಡ್ತೀವಿ ಅಂತ ಹೇಳಿ, ಆದರೆ ಒಳಗಡೆ ಅಲ್ರಿ ಈಗ ನಾವೇನು ಮಾಡ್ಬೇಕೇನು ಹೇಳ್ರಿ? ನೀವು ಅವ್ರಿಗೆ ಮಾತು ಕೇಳಲ್ವಾ? ನೀವು ಅವರಿಗೆ ಕೇಳಿದೀವಿ ಸರ್, ಅವ್ರನ್ನ ನಿಮ್ಮ ಮೇಲೆ ಹಾಕ್ತಾರೆ, ಅವಕಾಶ ಅಲ್ಲ, ನೀವು ಜರ್ನಲಿಸಮ್ ಮಾಡಿದ್ರೆ ನಮ್ಗಿನ ಇಂಟೆಲಿಜೆಂಟ್ ನೀವು ಇದ್ರೆ ತಾನೆ. ಮತ್ತು ಅವ್ರು ಯಾವಾಗ ನಿನ್ನೆ ಎಷ್ಟು ಗಂಟೆವರೆಗೆ ನಡೆಸಿವಿ ಅಸೆಂಬ್ಲಿ? 1:30. ಮತ್ತು ಯಾರು ನಡೆಸಿದಾರೆ? ಇಷ್ಟು ಕಾಲ ಯಾಕೆ ಕೊಡ್ತಾ ಇದ್ದೀವಿ? ಎಲ್ಲ ವಿಷಯಗಳನ್ನ ಆಗ್ಬೇಕಂತ ತಾನೇ ಕಾಲ ಕೊಡ್ತಾ ಇರೋದು. ನಮ್ಮ UT ಖಾದರ್ ವಿಶೇಷವಾಗಿ ನಮ್ಮ ಸ್ಪೀಕರ್ ಏನಿದ್ದಾರೆ, ಇವರು ಕೊಟ್ಟಷ್ಟು ಮೋರ್ ನಂಬರ್ ಆಫ್ ಅವರ್ಸ್ ಇತಿಹಾಸದಲ್ಲಿ ಯಾವುದೇ ಒಂದು ಸರ್ಕಾರ, ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡ್ತಕ್ಕಂಥದ್ದು, 10 ಗಂಟೆಗೆ ಪ್ರಾರಂಭ ಮಾಡ್ತಕ್ಕಂಥದ್ದು, ರಾತ್ರಿ 12ವರೆಗೆ ಯಾಕೆ ಮಾಡ್ತಾ ಇದ್ದೀವಿ? ಚರ್ಚೆಗೆ ಅವಕಾಶ ಕೊಡಬೇಕು ತಾನೇ ಇರ್ತಕ್ಕಂಥದ್ದು. ಮತ್ತು ಅವ್ರು ಸದುಪಯೋಗ ಪಡಿಸ್ಕೋಬೇಕು ಇದನ್ನು. BJP ಅವರು ವಾಪಸ್ ಕೊಡ್ತಾ ಇಲ್ಲ, ಆದರೆ ವಿಷಯಗಳನ್ನ ಅವ್ರು ತೊಗೋಬೇಕು ತಾನೇ. ಮೊನ್ನೆ ತಾನೇ ಮಾತನಾಡಿದ್ವಿ, ಸ್ಪೀಕರ್ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಮಾತಾಡಲಿಕ್ಕೆ. ಓಕೆ ಸರ್, ಥ್ಯಾಂಕ್ ಯು, ನಮಸ್ಕಾರ.